ಹಾಲೆಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷಕ್ಕೆ ನಾವು ಪ್ರವೇಶಿಸಿದ್ದೇವೆ. ಬನ್ನಿ, ಕನಿಷ್ಠ ಈ ವರ್ಷವಾದರೂ ಕ್ರಮ ತಪ್ಪದೆ ಪ್ರತಿ ದಿನ ದೇವರೊಂದಿಗೆ ನಾವು ದಿನವನ್ನು ಪ್ರಾರಂಭಿಸಿ ದೇವರೊಂದಿಗೆ ನಮ್ಮ ದಿನವನ್ನು ಮುಗಿಸಿ ಆಶೀರ್ವದಿಸಲ್ಪಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಉದಯ ಕಾಲದಲ್ಲಿ ಅನುದಿನ ಧ್ಯಾನಿಸುತ್ತಿರುವಾಗ ದಿನಾವಿಡೀ ನಿಮ್ಮ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಂಡು ಹಗಲಿರುಳು ಅದನ್ನು ಧ್ಯಾನಿಸಿ ಫಲಿಸುವವರಾಗಿರುವಂತೆ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೊಸ ವರ್ಷದೊಳಗೆ ಬಂದಿದ್ದೇವೆ. ಇನ್ಮೇಲೆ ಈಗ ಮತ್ತೆ ಡ್ಯೂಟಿಗೆ, ಮಕ್ಕಳನ್ನು ಸ್ಕೂಲ್ಗೆ ಕಳಿಸುವ ಎಲ್ಲ ಕೆಲಸ ಪ್ರಾರಂಭಿಸಬೇಕು. ಈ ಒಂದು ರೆಗ್ಯುಲರ್ ಲೈಫ್ಗೆ ನಾವು ಮುಂದೆ ಸಾಗುತ್ತೇವೆ. ಆದರೆ ಕ್ಯಾಲೆಂಡರ್ ಬದಲಾಯಿತು, ವರ್ಷ ಬದಲಾಯಿತು. ಆದರೆ ನಮ್ಮೊಳಗೆ ಎಷ್ಟು ಬದಲಾವಣೆ ಉಂಟಾಗಿದೆ. ಈ ಮೊದಲನೇ ತಾರೀಕಿನಂದು ದೇವರ ಸನ್ನಿಧಿಯಲ್ಲಿ ನಾವು ಮಾಡಿಕೊಂಡ ನಿರ್ಣಯಗಳು ಎಷ್ಟಾಗಿವೆ. ನಾವು ತೆಗೆದುಕೊಂಡ ತೀರ್ಮಾನಗಳಲ್ಲಿ ಎಷ್ಟರ ಮಟ್ಟಿಗೆ ಕಾಪಾಡಿಕೊಳ್ಳುವುದಕ್ಕಾಗಿ ಇಲ್ಲವೇ ನೆರವೇರಿಸುವುದಕ್ಕಾಗಿ ಈ ಮೊದಲನೇ ದಿನದಿಂದ ಪ್ರಯತ್ನಿಸುವವರಾಗಿದ್ದೇವೆ. ಆಲೋಚಿಸಿ. ವರ್ಷಾಂತ್ಯಕ್ಕೆ ಎಕ್ಸಾಮ್ ಬರುವಾಗ ಕೆಲವು ಮಕ್ಕಳು ಬಹಳಷ್ಟು ಓದಿ ಕೊನೆಗೆ ಎಲ್ಲವನ್ನೂ ಮರ್ತು ಹೋಗ್ತಾರೆ. ನಾವು ಕೂಡ ವರ್ಷಾಂತ್ಯದಲ್ಲಿ ನಮ್ಮ ಲೆಕ್ಕವನ್ನೆಲ್ಲ ಸರಿಪಡಿಸಿಕೊಳ್ಳೋಣವೆಂದು ಬಯಸಿ 2024ನೇ ವರ್ಷದಲ್ಲಿ ಏನ್ ಮಾಡಿದ್ದೀರಿ ಎಂದು ನಿಮಗೆ ಗೊತ್ತಿರಬೇಕು, ದೇವರಿಗೆ ಗೊತ್ತಿರಬೇಕು. ಕೇವಲ ಆತನು ತನ್ನ ಕೃಪೆಯ ಮೇರೆಗೆ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ನೂತನ ವರ್ಷ ಪ್ರವೇಶಿಸುವಂತೆ ಮಾಡಿದ್ದಾರೆ. ಈ ವರ್ಷದಲ್ಲಿ ಮೇಲಿಂದ ಮೇಲೆ ನಮ್ಮ ಲೆಕ್ಕ ಸರಿಪಡಿಸಿಕೊಂಡು ಮೇಲಿಂದ ಮೇಲೆ ಮಾಡಬೇಕಾದ ಕೆಲಸವನ್ನು ಆವಾಗಲೇ ಮಾಡಿ ಮುಗಿಸುವುದಾದರೆ, ಆಯಾ ದಿನಕ್ಕೆ ತಕ್ಕಂತೆ ನಾವು ದೇವರೊಂದಿಗೆ ಸಮಾಧಾನಗೊಳ್ಳುವುದಾದರೆ, ನಮ್ಮ ಹೃದಯ ಸರಿಪಡಿಸಿಕೊಂಡು ಹಾಸಿಗೆಗೆ ಹೋಗುವುದಾದರೆ, ಇದನ್ನು ಅಭ್ಯಾಸ ಮಾಡಿಕೊಳ್ಳುವುದಾದರೆ, ಯಾವುದೇ ಕ್ಷಣದಲ್ಲಿ ಕರ್ತನು ಬರಲಿ ಇಲ್ಲವೇ ನಾವು ಈ ಲೋಕ ಬಿಡುವುದಾಗಲಿ ಆತನ ಸನ್ನಿಧಿಯಲ್ಲಿ ಯುಗಯುಗಗಳವರೆಗೂ ಇರುವ ಭಾಗ್ಯ ಹೊಂದಿಕೊಳ್ತೇವೆ. ಅದಕ್ಕಾಗಿಯೇ ಸಿದ್ಧಗೊಳ್ಳಿರಿ, ಸಿದ್ಧಗೊಳ್ಳಿರಿ, ಸಿದ್ಧಗೊಳ್ಳಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಹೊಸ ವರ್ಷಕ್ಕಾಗಿ ನಾವು ಕಾದುಕೊಂಡು ಅದಕ್ಕಾಗಿ ಸಿದ್ಧರಾಗಿದ್ದೆವು, ಆನಂದಿಸಿದೆವು, ವಾಗ್ದಾನ ಹೊಂದಿಕೊಂಡೆವು. ಬಟ್ ಆ ವಾಗ್ದಾನಗಳೆಲ್ಲ ನಮ್ಮಲ್ಲಿ ನೆರವೇರಬೇಕಾದರೆ ನಮಗೆ ನಂಬಿಕೆ ಇರಬೇಕು. ಅವುಗಳನ್ನು ನಾವು ಅಂದರೆ ಆ ವಾಗ್ದಾನಗಳು ನೆರವೇರುವ ಹಾಗೆ ದೇವರ ಸನ್ನಿಧಿಯಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಹೌದು, ದೇವರು ನಿಮ್ಗೆ ಏನಾದರೂ ಮಾತಾಡಿದಾರೋ? ಆತನ ಬಳಿಯಿಂದ ಕನಿಷ್ಠ ಒಂದು ವಾಗ್ದಾನ ಏನಾದರೂ ಹೊಂದಿಕೊಂಡಿದ್ದೀರೋ? ಅದೇ ಪ್ರಿಯರೇ, ಚರ್ಚ್ನಲ್ಲಿ ಪಾಸ್ಟರ್ ಅವರೆಲ್ಲರೂ ಕೊಡ್ತಾರಲ್ಲವೇ, ನಾವು ಕೂಡ ಕೊಟ್ಟೆವು. ಒಂದು ವಾಗ್ದಾನದ ಬುಕ್ ಮಾರ್ಕ್ ಕೊಡ್ತೇವೆ ನಿಮ್ಮ ಬೈಬಲ್ನಲ್ಲಿ ಇಟ್ಕೊಳ್ಳುವುದಕ್ಕಾಗಿ. ಅದರಲ್ಲಿ ಒಳ್ಳೆ ವಾಗ್ದಾನಗಳು, ಒಂದು ನಿಬಂಧನೆಯಿಂದ ಕೂಡಿರುವ ವಾಗ್ದಾನಗಳನ್ನು ಕೊಡುತ್ತೇವೆ. ರ್ಯಾಂಡಮ್ ಆಗಿ ಅವುಗಳನ್ನು ನಾವು ಹಂಚುತ್ತಿರುವಾಗ ಕೆಲವೊಂದು ಸಾರಿ ದೇವರು ಆ ವಾಗ್ದಾನ ನಾವು ಪಡೆದುಕೊಳ್ಳುವಾಗ ನಮ್ಮ ವಿಷಯದಲ್ಲಿ ಅದನ್ನು ನೆರವೇರಿಸ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ನೀವು ಒಬ್ಬಂಟಿಗರಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ, ಈ ನೂತನ ವರ್ಷದಲ್ಲಿ ನೀವು ನನಗಾಗಿ ಹಾಕಿಕೊಂಡಿರುವ ಪ್ರಣಾಳಿಕೆ ಏನಾಗಿವೆ? ಈ ನೂತನ ವರ್ಷದಲ್ಲಿ ನೀವು ನನಗೆ ಏನ್ ಮಾಡ್ಲಿಕ್ಕಿದ್ದೀರಿ? ನಾನು ಏನು ಮಾಡಬೇಕೆಂದು, ನಾನು ಹೇಗಿರಬೇಕೆಂದು, ಏನನ್ನು ನೆರವೇರಿಸಬೇಕೆಂದು ದೇವರೇ ನೀವು ಆಶಿಸುತ್ತಾ ಇದ್ದೀರಿ ಎಂದು ದೇವರ ಮುಂದೆ ಇಟ್ಟು ಪ್ರಾರ್ಥಿಸುವುದಾದರೆ ಸ್ಪಷ್ಟವಾಗಿ ದೇವರು ನಿಮ್ಮ ಸಂಗಡ ಮಾತಾಡ್ತಾರೆ. ಎಲ್ಲರ ವಿಷಯದಲ್ಲಿ ಹೇಳೋದು ಬೇರೆ ಸಂಗತಿ ಪ್ರಿಯರೇ, ಎಲ್ಲರ ವಿಷಯ ತಿಳಿದುಕೊಳ್ಳುವುದು ಬೇರೆ ಸಂಗತಿ. ನಮ್ಮ ಸಂಗತಿ ನಾವು ತಿಳಿದುಕೊಳ್ಳುವುದು ನಮಗೆಷ್ಟೋ ಒಳ್ಳೆಯದಲ್ಲವೇ? ನಮ್ಮ ವಿಷಯದಲ್ಲಿ ನಮ್ಮ ಸಂಗಡ ದೇವರು ಮಾತಾಡುವಾಗ ನಮಗದು ಎಷ್ಟೋ ತೃಪ್ತಿ ಉಂಟು ಮಾಡ್ತದಲ್ಲವೇ? ಖಚಿತವಾಗಿಯೂ ವಾಗ್ದಾನ ಎನ್ನುವಂಥವುಗಳು ಪರಿಶುದ್ಧ ಸತ್ಯವೇದದಲ್ಲಿ ನಮಗೋಸ್ಕರವೇ ಮುದ್ರಿಸಲ್ಪಟ್ಟಿವೆ. 30,000 ವಾಗ್ದಾನಗಳು ಬೈಬಲ್ನಲ್ಲಿ ಬರೆಯಲ್ಪಟ್ಟಿವೆ. 365 ಸಾರಿ ಭಯಪಡಬೇಡಿರಿ ಎಂಬ ಮಾತು ಬೈಬಲ್ನಲ್ಲಿದೆ. ಅಂದರೆ ಈ ಹೊಸ ವರ್ಷದಲ್ಲಿ ಪ್ರತಿ ದಿನವೂ ಕೂಡ ಭಯಪಡಬೇಡಿರಿ, ಭಯಪಡಬೇಡಿರಿ ಎಂದು ದೇವರು ನಮಗೆ ಅಭಯ ಕೊಡುತ್ತಿದ್ದಾರೆ. ಎಷ್ಟೋ ವಾಗ್ದಾನಗಳು ಬೈಬಲ್ನಲ್ಲಿವೆ. ಆ ವಾಗ್ದಾನಗಳು ಆ ಕಾಲದ ಜನರಿಗೆ, ಆ ಕಾಲದ ಭಕ್ತರಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ದಿನವೂ ಕೂಡ ನಾವು ನಂಬುವುದಾದರೆ ದೇವರು ನಿಮ್ಮ ಸಂಗಡ ಜೀವವುಳ್ಳ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತಾಡ್ತಾರೆ. ನನ್ನ ಜೀವಿತದಲ್ಲಿ ನಾನು ಕಲಿತುಕೊಂಡಿರುವುದು, ನಾನು ರಕ್ಷಿಸಲ್ಪಟ್ಟ ದಿನದಿಂದ ಈ ದಿನದವರೆಗೂ ನನ್ನ ಬದುಕಿಗೆ ಆಧಾರ ಆತನ ಮಾತಾಗಿದೆ.
ನನ್ನ ಬದುಕಿನ ಗಮ್ಯ ಆತನ ಚಿತ್ತವಾಗಿದೆ. ಆ ದೇವರ ಮಾತನ್ನು ನಾನು ನಂಬುತ್ತಿದ್ದೇನೆ. ವಾಕ್ಯವನ್ನು ಧ್ಯಾನ ಮಾಡ್ತಿರುವಾಗ ಸ್ಪಷ್ಟವಾಗಿ ದೇವರು ಮಾತಾಡ್ತಾರೆ. ಆಯಾ ಸಮಯದಲ್ಲಿ ಮೃದುವಾದ ಸ್ವರದೊಂದಿಗೂ ಕೂಡ ದೇವರು ಮಾತಾಡಿದ್ದಾರೆ. ಬಹಳಷ್ಟು ಜನರಿಗೆ ಇದು ವಿಚಿತ್ರವಾಗಿಯೂ ಕಾಣಿಸುತ್ತಾ ಇರಬಹುದು, ಆದರೆ ದೇವರು ಮಾತಾಡ್ತಾರೆ. ನಮಗೆ ಬಾಯಿ ಕೊಟ್ಟಾತನು ಮಾತಾಡುವುದಿಲ್ಲವೋ? ನಮಗೆ ಕಣ್ಣು ಕೊಟ್ಟಾತನಿಗೆ ಕಣ್ಣಿಲ್ಲವೋ? ನಾವು ಅಂದುಕೊಂಡ ರೀತಿಯಲ್ಲಿ ಅಲ್ಲ ಪ್ರಿಯರೇ, ನಾವು ನಂಬಿದ ದೇವರು ಸಜೀವವುಳ್ಳಾತನು, ಜೀವವುಳ್ಳ ದೇವರಾಗಿದ್ದಾರೆ. ಹಾಗಾಗಿ ದೇವರಲ್ಲಿ ನಂಬಿಕೆ ಇಟ್ಟಂಥವರಿಗೆ ದೇವರು ಹೇಳ್ತಾರೆ, ನನ್ನನ್ನು ಬೇಡಿಕೊಳ್ಳಿರಿ, ನಾನು ನಿಮಗೆ ವಾಗ್ದಾನ ಕೊಡ್ತೇನೆ ಅನ್ನುತ್ತಾರೆ. ಹಾಗಾಗಿ ನೀವು ನಿನ್ನೆ ವಾಚ್ ನೈಟ್ ಸರ್ವಿಸಲ್ಲಿ ಅವಸರದಲ್ಲಿ ಚರ್ಚ್ನಲ್ಲಿ ಎಲ್ಲರೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿ ವಾಗ್ದಾನ ಹೊಂದಿದ್ದೀರಿಲ್ಲವೋ ಗೊತ್ತಿಲ್ಲ. ಹೊಂದಿಕೊಂಡಿದ್ರೆ ದೇವರಿಗೆ ಸ್ತೋತ್ರ. ಅಷ್ಟಕ್ಕೂ ಒಂದು ವಾಗ್ದಾನ ಸಿಕ್ಕರೆ ಸಾಕಾಗುತ್ತೋ? ಹೌದಲ್ಲವೇ? ನಮಗೆ ಒಂದೇ ಗಿಫ್ಟ್ ಯಾರಾದರೂ ಕೊಡುವುದಾದರೆ ಇನ್ನೇನಾದರೂ ಗಿಫ್ಟ್ ಸಿಗುತ್ತವೆ ಎಂದು ಎದುರು ನೋಡ್ತೇವಲ್ಲವೇ? ಮದುವೆ ಮಾಡಿಕೊಳ್ಳುವಾಗ ನೋಡಿ, ಒಂದೇ ಗಿಫ್ಟ್ ಸಿಗುತ್ತೋ ವಧುವರರಿಗೆ? ಎಷ್ಟೋ ಬಹುಮಾನಗಳು ಬರ್ತವೆ, ಅದನ್ನು ನೋಡಿ ಅವರು ಹಿಗ್ಗುತ್ತಾರೆ. ಹಾಗೆಯೇ ದೇವರ ಸನ್ನಿಧಿಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಮ್ಮ ಭವಿಷ್ಯದ ಕುರಿತಾಗಿ, ನಮ್ಮ ಮಕ್ಕಳ ಕುರಿತಾಗಿ, ನಮ್ಮ ಒಂದು ಜೀವಿತ ಸಮಸ್ಯೆಗಳ ಕುರಿತಾಗಿ, ನಮ್ಮ ಆರ್ಥಿಕ ವಿಷಯಗಳ ಕುರಿತಾಗಿ, ನಮ್ಮ ಆರೋಗ್ಯ ಪರಿಸ್ಥಿತಿಗಳ ಕುರಿತಾಗಿ ಸ್ಪಷ್ಟವಾಗಿ ದೇವರು ತನ್ನ ವಾಕ್ಯದ ಮೂಲಕ ತಿಳಿಯಪಡಿಸುತ್ತಾರೆ. ನಾನು ನಿಮಗೆ ಆರೋಗ್ಯ ಕೊಡುವೆನು, ನಾನು ನಿಮ್ಮನ್ನು ವಾಸಿ ಮಾಡುವೆನು, ನಿಮ್ಮನ್ನು ನಾನು ಅಭಿವೃದ್ಧಿಪಡಿಸುವೆನು, ನಿಮ್ಮ ಕಷ್ಟಾರ್ಜಿತವನ್ನು ನಾನು ಆಶೀರ್ವದಿಸುವೆನು, ನಾನು ನಿಮ್ಮ ಸಂತಾನವನ್ನು ಆಶೀರ್ವದಿಸುತ್ತೇನೆ, ನಾನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತೇನೆ, ನಾನು ನೀವು ಮಾಡುವುದೆಲ್ಲ ಸಫಲವಾಗುವಂತೆ ಮಾಡುತ್ತೇನೆ. ಇವೆಲ್ಲವೂ ದೇವರ ವಾಗ್ದಾನಗಳಾಗಿವೆ. ನಾವು ಜನರಲ್ ಆಗಿ ಓದುತ್ತಿದ್ದೇವೆ, ಆದರೆ ನೀವು ವೈಯಕ್ತಿಕವಾಗಿ ನಂಬಿಕೆಯಿಂದ ದೇವರಿಗೆ ಬೇಡಿಕೊಂಡು ಅಂತಹ ವಾಗ್ದಾನಗಳನ್ನು ನೀವು ಹೊಂದಿಕೊಳ್ಳುವಾಗ ಅವು ನಿಜವಾಗ್ಲೂ ನಮ್ಮ ವಿಷಯದಲ್ಲಿ ನೆರವೇರ್ತವೆ. ಒಂದು ನೋಟ್ಬುಕ್ ಇಟ್ಕೊಂಡು ವಾಗ್ದಾನಗಳನ್ನು ಬರೆದಿಟ್ಕೊಳ್ರಿ. ನೀವು ಡಿಜಿಟಲ್ ಆಗಿ ನೋಟ್ ಮಾಡಿಕೊಳ್ಳುವುದಾದರೆ ಅದು ನಿಮ್ಮಿಷ್ಟ. ಬಟ್ ಈ ದಿನ ದೇವರು ಕೊಟ್ಟಂತಹ ವಾಗ್ದಾನ ನಿಮ್ಮ ವಿಷಯದಲ್ಲಿ ನೆರವೇರಿದಾಗ ನೀವು ಎಷ್ಟೋ ಉಲ್ಲಾಸದಿಂದ ಕೊಂಡಾಡುತ್ತೀರಿ ಗೊತ್ತಾ? ಅಫ್ಕೋರ್ಸ್, ಕೆಲವೊಂದು ವಾಗ್ದಾನಗಳು ಇಮಿಡಿಯೇಟ್ ಆಗಿ ನೆರವೇರ್ತವೆ. ಕೆಲವೊಂದು ವಾಗ್ದಾನಗಳ ನೆರವೇರುವಿಕೆಗಾಗಿ ನಾವು ನಂಬಿಕೆಯಿಂದ ಕಾದಿರಬೇಕು. ಮೇಲಿಂದ ಮೇಲೆ ದೇವರ ಸನ್ನಿಧಿಯಲ್ಲಿ ಅವುಗಳನ್ನು ನಾವು ಕ್ಲೇಮ್ ಮಾಡಿಕೊಳ್ಬೇಕು. ಯಾವಾಗ್ಲೂ ನೋಡಿ, ಈ ವಾಗ್ದಾನಗಳು ಚೆಕ್ಗಳಂತಿವೆ. ಈ ಕಾಲದಲ್ಲಿ ಫೋನ್ ಪೇ, ಗೂಗಲ್ ಪೇ, ಈ UPI ಪೇಮೆಂಟ್ಸ್ ಬಂದಿರೋದ್ರಿಂದ ಪೇಮೆಂಟ್ಸ್ಗಳೆಲ್ಲ ಸುಲಭವಾಗಿವೆ. ಒಂದು ಕಾಲದಲ್ಲಿ 100 ರೂಪಾಯಿ ಕಾಣಿಕೆ ಯಾರಾದರೂ ಕಳಿಸಬೇಕಾದ್ರೆ ಅವರು ಎಮ್ಮೋ ಆದರೂ ಮಾಡಬೇಕಿತ್ತು, ಇಲ್ಲವೇ ಒಂದು ಚೆಕ್ ಮೇಲೇನಾದರೂ ಬರೆದು ಆ ಚೆಕ್ ಕಳಿಸುತ್ತಾ ಇದ್ರು. ಹಾಗೆಯೇ ಒಂದು ಹಳ್ಳಿ ಊರಿನ ಪ್ರದೇಶದಲ್ಲಿ ವಾಸಿಸುವ ಒಬ್ಬ ತಾಯಿಯ ಮಗನು ಈ ದುಬೈ, ಕುವೈಟ್ ಎನ್ನುವಂತಹ ದೇಶಕ್ಕೆ ಹೋಗಿ ಅಲ್ಲಿಂದ ಅವನು ತನ್ನ ತಾಯಿಗೆ ಚೆಕ್ಗಳನ್ನು ಕಳಿಸುತ್ತಿದ್ದ. ಆ ಚೆಕ್ಗಳನ್ನು ಕಳಿಸುತ್ತಾ ಅದರ ಜೊತೆಗೆ ಒಂದು ಪತ್ರ ಕಳಿಸುತ್ತಿದ್ದ. ಅಮ್ಮ ಚೆನ್ನಾಗಿದೀಯಾ, ಬೆಡ್ಶೀಟ್ ಕೊಂಡ್ಕೋ, ಮಂಚ ಕೊಂಡ್ಕೋ, ಬೋರ್ವೀಟ ಕೊಂಡ್ಕೊಂಡು ಕುಡಿ, ಆರೋಗ್ಯ ಚೆನ್ನಾಗಿ ನೋಡಿಕೋ ಎಂದು ಪತ್ರ ಬರೆಯುತ್ತಿದ್ದ. ಮತ್ತೊಂದು ಪತ್ರ ಬರುತ್ತೆ, ಅಮ್ಮ ಚೆನ್ನಾಗಿದೀಯಾ, ಬೆಡ್ಶೀಟ್ ಕೊಂಡ್ಕೊಂಡಿದೀಯಾ. ಹೀಗೆ ಬರೆಯುತ್ತಾ ಇರುವಾಗ ಆಕೆ ಅರ್ಥ ಆಗಲಾರದೆ ಆ ಪತ್ರಗಳನ್ನು ಏನ್ ಮಾಡಬೇಕೆಂದು ಗೊತ್ತಾಗದೆ ಆಕೆಗೆ ಓದಲು ಬರುವುದಿಲ್ಲ. ಪಕ್ಕದ ಮನೆಯಲ್ಲಿರುವಂತಹ ಒಬ್ಬ ಹುಡುಗಿಯನ್ನು ಕರೆದು ಆ ಪತ್ರ ಓದಿಸುತ್ತಾಳೆ. ಅವಳು ಓದುತ್ತಾಳೆ, ನೋಡಮ್ಮ ಹೇಗಿದ್ದಾನೆ ನನ್ನ ಮಗನು, ಚೆನ್ನಾಗಿ ಊಟ ಮಾಡನು ತಾನೆ, ಅದು ಕೊಂಡುಕೋನು ತಾನೆ, ಇದನ್ನು ಕೊಂಡುಕೋನು ತಾನೆ, ಹೇಗೆ ಕೊಂಡುಕೊಳ್ಳಲಿಕ್ಕಾಗತ್ತೆ, ಹೌದಲ್ಲಮ್ಮ, ಅವನೇನಾದರೂ ನನಗೆ ದುಡ್ಡು ಕಳಿಸುತ್ತಿದ್ದಾನೋ ಎಂದು ಆ ಹುಡುಗಿಗೆ ಕೇಳಿದಳಂತೆ. ದುಡ್ಡಿಲ್ಲ, ಏನೂ ಇಲ್ಲ, ಈಗೋ ಈ ಪತ್ರಗಳನ್ನು ಮಾತ್ರ ಬರೆಯುತ್ತಿದ್ದಾನೆ, ಒಳ್ಳೆ ಒಳ್ಳೆ ಮಾತುಗಳನ್ನಾಡಿ ಯಾಮರಿಸುತ್ತಿದ್ದಾನೆ. ಆದರೆ ಏನ್ ಮಾಡಬೇಕು? ಇದೇನಮ್ಮ, ಇಲ್ಲಿ ದುಡ್ಡು ಕೂಡ ಕಳಿಸಿರುವಂತೆ ನಿನ್ನ ಮಗ ಬರೆದಿದ್ದಾನೆ. ಯಾವ ದುಡ್ಡು ಕಳಿಸಿದ್ದಾನೆ? ಅದೇನೋ ಚಿತ್ರ ಇರುವ ಕಾಗದ ಕಳಿಸಿದ್ದಾನೆ ಎಂದು ಹೇಳಿ ಆ ಗೋಡೆ ಮೇಲೆ ಅಂಟಿಸಿರುವ ಚೆಕ್ಗಳೆಲ್ಲ ತೋರಿಸಿದಳಂತೆ. ಆಗ ಆ ಚೆಕ್ಗಳನ್ನೆಲ್ಲ ಏನೋ ಚಿತ್ರದ ಹಳೆಗಳಂದುಕೊಂಡು ಗೋಡೆಗೆ ಅಂಟಿಸಿಕೊಂಡಿದ್ದಳಂತೆ ಆ ತಾಯಿ. ನೋಡಿದ್ರಾ, ನಮ್ಮಲ್ಲಿಯೂ ಕೂಡ ಬಹಳಷ್ಟು ಜನ ದೇವರು ಕೊಟ್ಟ ವಾಗ್ದಾನವನ್ನು ಗೋಡೆಯ ಮೇಲೆ ಅಂಟಿಸಿಕೊಳ್ತಿದ್ದೇವೆ. ಗೋಡೆಗಳ ಮೇಲೆ ಫ್ರೇಮ್ ಹಾಕಿ ವಾಗ್ದಾನ ಇಟ್ಕೊಳ್ತಿದ್ದೇವೆ, ಕ್ಯಾಲೆಂಡರ್ನಲ್ಲಿ ಇಟ್ಕೊಳ್ತಿದ್ದೇವೆ, ಬೈಬಲ್ ಒಳಗಡೆ ಕೂಡ ಇಟ್ಕೊಳ್ತೇವೆ. ಆದರೆ
ಒಂದು ಚೆಕ್ಕು ಎನ್ಕ್ಯಾಶ್ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಗೋಡೆ ಮೇಲೆ ಅಂಟಿಸಿದ್ರೆ ಆಗುತ್ತೋ? ಅದನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕ್ನಲ್ಲಿ ಕ್ರೆಡಿಟ್ ಮಾಡಬೇಕು. ಅದನ್ನು ವಿತ್ಡ್ರಾ ಮಾಡಿಕೊಳ್ಳಬೇಕು. ಹಾಗೆಯೇ ದೇವರು ಕೊಟ್ಟ ವಾಗ್ದಾನಗಳನ್ನು ಆತನ ಮುಂದಿಟ್ಟು, ಹೌದು ದೇವರೇ, ಈ ವಾಗ್ದಾನ ನನ್ನ ವಿಷಯದಲ್ಲಿ ನೆರವೇರಿಸಿರಿ, ನಾನು ನಂಬುತ್ತೇನೆ ದೇವರೇ ಎಂದು ವಾಗ್ದಾನಗಳಿಗೋಸ್ಕರ ಅವುಗಳ ನೆರವೇರುವಿಕೆಗಾಗಿ ಕಾದಿರಬೇಕು, ಪ್ರಾರ್ಥಿಸಬೇಕು. ಕೆಲವೊಂದು ಬ್ಯಾಂಕ್ಗಳಲ್ಲಿ ಈ ಕಾಲದಲ್ಲಿ ಇಮಿಡಿಯೇಟ್ ಆಗಿ ಕ್ಯಾಶ್ ಬರಬಹುದೇನೋ, ಆದರೆ ಎಟಿಎಂ ಬಂದ ನಂತರ ಒತ್ತಿದ್ರೆ ಸಾಕು ಕ್ಯಾಶ್ ಬರ್ತವೆ. ಪೂರ್ವಕಾಲದಲ್ಲಿ ಹಾಗಿರಲಿಲ್ಲ. ನಮ್ಮ ಚಿಕ್ಕಂದಿನಲ್ಲಿ ನಾನು ಯವನಸ್ಥನಾಗಿದ್ದಾಗಲೂ ಕೂಡ ನಾವೇನಾದರೂ ಬ್ಯಾಂಕಿಗೆ ಹೋಗಬೇಕಾದ್ರೆ ಲೈನ್ನಲ್ಲಿ ನಿಲ್ಲಬೇಕು, ಕ್ಯಾಶ್ಗಾಗಿ ಟೋಕನ್ ಕೊಡ್ತಾರೆ, ಆ ಟೋಕನ್ ತೆಗೆದುಕೊಂಡು ಹೋಗಿ ಕೌಂಟರಲ್ಲಿ ಕೊಡಬೇಕು. ಈ ರೀತಿ ಎಷ್ಟೋ ಪ್ರಯಾಸ ಪಡಬೇಕಿತ್ತು. ದೇವರ ಬಳಿಯಿಂದ ನಮಗೆ ಕೊಡಲ್ಪಟ್ಟ ವಾಗ್ದಾನಗಳನ್ನು ಕೂಡ ಆ ರೀತಿಯಾಗಿ ಆತನ ಪಾದಗಳ ಮುಂದೆ ಇಟ್ಟು ನಾವು ಪ್ರಾರ್ಥಿಸಬೇಕು, ಕಾದುಕೊಂಡಿರಬೇಕು. ತಕ್ಕ ಸಮಯದಲ್ಲಿ ಆತನು ಸಮಸ್ತವನ್ನು ಚೆನ್ನಾಗಿ ಸರಿಪಡಿಸುತ್ತಾರೆಂಬ ಸಂಗತಿ ನೀವು ನಂಬಬೇಕು. ನನ್ನ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನಗಳೆಲ್ಲ ಓವರ್ನೈಟ್ ಆಗಿ ಒಂದೇ ದಿನದಲ್ಲಿ ನೆರವೇರಲಿಲ್ಲ. ಆದರೆ ಕೆಲವೊಂದು ದಿನಗಳು ಹಿಡಿದುವು, ಕೆಲವು ತಿಂಗಳುಗಳು ಹಿಡಿದುವು. ಆ ದೇವರ ವಾಗ್ದಾನ ನೆರವೇರಲು ಕೆಲವು ವರ್ಷಗಳು ಹಿಡಿದುವು. ಕೆಲವು ವಾಗ್ದಾನಗಳು ಪರಿಪೂರ್ಣವಾಗಿ ನೆರವೇರುವುದಕ್ಕಾಗಿ ಎಷ್ಟೋ ವರ್ಷ ಹಿಡಿದುವು. ಇನ್ನೂ ಕಾದುಕೊಂಡಿದ್ದೇನೆ 30, 40, 50 ವರ್ಷಗಳಿಂದ. ಯಶ್, ಬಟ್ ನಂಬುತ್ತಿದ್ದೇನೆ, ಮಾತು ಕೊಟ್ಟ ದೇವರು ನಂಬಿಗಸ್ತನಾಗಿದ್ದಾನೆಂದು. ಮಾತು ಕೊಟ್ಟು ನೆರವೇರಿಸುವಾತನಾಗಿದ್ದಾರೆ ನಮ್ಮ ದೇವರು. ಈ ಹೊಸ ವರ್ಷದಲ್ಲಿ ದೇವರ ಪ್ರಣಾಳಿಕೆ ನೀವು ಅರಿತುಕೊಳ್ಳಬೇಕಾದರೆ ವಾಕ್ಯವನ್ನು ಪಠಿಸಿರಿ. ಆತನು ತನ್ನ ಚಿತ್ತವನ್ನು ವಾಕ್ಯದ ಮೂಲಕ ನಮಗೆ ಬಯಲುಪಡಿಸುತ್ತಾರೆ. ಆತನು ತನ್ನ ವಚನಗಳ ಮೂಲಕ ನಮ್ಮೊಂದಿಗೆ ಸ್ಪಷ್ಟವಾಗಿ ಮಾತಾಡುತ್ತಾರೆ. ಅದಕ್ಕಾಗಿಯೇ ನಾನು ಹೇಳಿದೆನಲ್ಲವೇ, ಈ ಹೊಸ ವರ್ಷದಲ್ಲಿ ಮತ್ತಾಯನ ಸುವಾರ್ತೆಯಿಂದ ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡದಿಂದ ಕ್ರಮ ತಪ್ಪದಂತೆ ಸತತವಾಗಿ ಓದು ನೋಡ್ರಿ. ಪ್ರತಿದಿನ ನೀವು ಓದುತ್ತಿರುವಾಗಲೇ ಸ್ಪಷ್ಟವಾಗಿ ದೇವರು ನಿಮ್ಮ ಸಂಗಡ ಮಾತಾಡ್ತಾರೆ. ಊರ ಸುದ್ದಿಯಲ್ಲ ದೇವರು ಹೇಳುವುದಿಲ್ಲ ಪ್ರಿಯರೇ. ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಸಂಗತಿ ಏನೆಂದು ಹೇಳ್ತಾರೆ, ನಿಮ್ಮ ಪರಿಸ್ಥಿತಿ ನಿಮಗೆ ತಿಳಿಯಪಡಿಸ್ತಾರೆ. ನಿಮಗಾಗಿ ಆತನು ಹಾಕಿಕೊಂಡಿರುವ ಪ್ರಣಾಳಿಕೆಗಳನ್ನು ಬಯಲುಪಡಿಸುತ್ತಾರೆ. ಅವು ಮೇಲುಕರವಾಗಿವೆಯೇ ಹೊರತು ಹಾನಿಕರವಾದವುಗಳಲ್ಲ. ಒಮ್ಮೆ ನೋಡಿರಿ, ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 11ನೇ ವಚನ ಓದುತ್ತೇನೆ ಕೇಳಿ. ಯೆರೆಮೀಯನ ಪುಸ್ತಕ 29:11. ನಿಮ್ಮ ವಿಷಯದಲ್ಲಿ ನಾನು ಮಾಡಿಕೊಂಡಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಮುಂಬರುವ ಕಾಲದಲ್ಲಿ ನಿಮಗೆ ನಿರೀಕ್ಷೆಯುಂಟಾಗುವ ಹಾಗೆ ಅವು ಸಮಾಧಾನದ ಉದ್ದೇಶಗಳಾಗಿವೆಯೇ ಹೊರತು ಹಾನಿಕರವಾದವುಗಳಲ್ಲ. ಇದೇ ಯೆಹೋವನ ನುಡಿ. ನಾನು ನಿಮ್ಮ ವಿಷಯದಲ್ಲಿ ಹಾಕಿಕೊಂಡಿರುವ ಉದ್ದೇಶಗಳನ್ನು ನಾನೇ ಬಲ್ಲೆನು. ಮುಂಬರುವ ಕಾಲದಲ್ಲಿ ನಿಮಗೆ ನಿರೀಕ್ಷೆಯುಂಟಾಗುವ ಹಾಗೆ ಅವು ಸಮಾಧಾನಕರವಾದ ಉದ್ದೇಶಗಳೇ ಹೊರತು ಹಾನಿಕರವಾದ ಸಂಗತಿಗಳು, ಉದ್ದೇಶಗಳು ಅಲ್ಲವೇ ಅಲ್ಲ. ನೋಡಿ ಪ್ರಿಯರೇ, ದೇವರು ನಮಗೋಸ್ಕರ ಮುಂಬರುವ ಕಾಲಕ್ಕಾಗಿ ನಮಗೆ ನಿರೀಕ್ಷೆ ಉಂಟಾಗುವ ಹಾಗೆ ಸಮಾಧಾನಕರವಾದ ಮೇಲಾದಂತಹ ಉನ್ನತವಾದ ಯೋಚನೆಗಳನ್ನುಳ್ಳವರಾಗಿದ್ದಾರೆ ಹೊರತು ನಾವು ಹಾಳಾಗಬೇಕೆನ್ನುವುದಾಗಲಿ, ನಾವು ಶ್ರಮೆಯ ಪಾಲಾಗಬೇಕೆನ್ನುವುದಾಗಲಿ, ನಾವು ನಶಿಸಿ ಹೋಗಬೇಕೆಂದಾಗಲಿ, ನಾಶವಾಗಬೇಕೆಂದಾಗಲಿ, ನಾವು ಶಾಪ ಹೊರಬೇಕೆನ್ನುವುದಾಗಲಿ, ಇಂತಹ ಹಾನಿಕರವಾದ ಯೋಚನೆ ದೇವರಲ್ಲಿ ಇಲ್ಲ. ನಾವು ದೇವರ ಆಶೀರ್ವಾದಗಳನ್ನು ಕಳ್ಕೊಳ್ಳುತ್ತಿದ್ದೇವೆ ಪ್ರಿಯರೇ. ನಾವು ಆತನಲ್ಲಿ ನಂಬಿಕೆ ಇಡಲಿಲ್ಲವಾದ್ದರಿಂದ, ನಾವು ಆತನ ಮಾರ್ಗದಲ್ಲಿ ನಡೆಯಲಾರದೇ ಇರುವುದರಿಂದ ನಾವೇ ನಷ್ಟ ಹೋಗ್ತಿದ್ದೇವೆ ಹೊರತು ನಿಮ್ಮ ಜೀವಿತದಲ್ಲಿ ಉಂಟಾದ ಕೇಡು ದೇವರು ಕಳಿಸಿರುವಂಥದ್ದಲ್ಲ. ಎಲ್ಲ ಕೇಡಿನಿಂದ ತಪ್ಪಿಸಿರಿ ಎಂದು ನಾವು ಪ್ರಾರ್ಥಿಸುತ್ತೇವಲ್ಲವೇ? ಕೇಡಿಗೆ ಒಳಗಾಗದಂತೆ ಕಾಪಾಡುವ ದೇವರಾಗಿದ್ದಾರೆ ಹೊರತು ಕೇಡಿನೊಳಗೆ ತಳ್ಳುವಾತನಲ್ಲ. ಮುಂಬರುವ ಕಾಲಕ್ಕೋಸ್ಕರ 2025ನೇ ಹೊಸ ವರ್ಷಕ್ಕಾಗಿ ದೇವರಿಗೆ ನಿಮ್ಮ ವಿಷಯದಲ್ಲಿ ಉನ್ನತವಾದ ಯೋಚನೆಗಳಿವೆ. ಗತ ಕಾಲಕ್ಕಿಂತಲೂ, ಗತ ಸ್ಥಿತಿಗಿಂತಲೂ ನೀವು ಉನ್ನತವಾದ ಸ್ಥಿತಿಯಲ್ಲಿರಬೇಕು. ಮುಖ್ಯವಾಗಿ ಆಧ್ಯಾತ್ಮಿಕವಾಗಿ ನೀವು ಅಭಿವೃದ್ಧಿಯಾಗಬೇಕೆಂದು, ನೀವು ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಆಗುವ ಹಾಗೆ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯಾಗಬೇಕೆಂದು ಖಚಿತವಾಗಿಯೂ ದೇವರು ಬಯಸ್ತಾರೆ. ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಅಭಿವೃದ್ಧಿಯಾಗುವಾಗ ಅವನು ಆರ್ಥಿಕವಾಗಿಯೂ, ಆರೋಗ್ಯದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯಾಗುತ್ತಾನೆ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್ ಎಂದು ಹೇಳ್ತಾ ಇರ್ತೇವೆ. ಹಾಗಾದರೆ ಅಭಿವೃದ್ಧಿಕರವಾದ, ಆನಂದಕರವಾದ ವರ್ಷವಾಗಿ ಈ ವರ್ಷವನ್ನು ಮಾರ್ಪಡಿಸಬಲ್ಲಾತನು ನಮ್ಮ ದೇವರೊಬ್ಬರೇ ಆಗಿದ್ದಾರೆ. ಹಾಗಾಗಿ ಆತನಲ್ಲಿಯೇ ನಂಬಿಕೆ ಇಡಿರಿ.
ದಿನಾಲೂ ಆತನ ವಾಕ್ಯವನ್ನು ಓದಿ ನಿಮ್ಮ ಬೆರಳು ದೇವರ ವಾಕ್ಯದ ಮೂಲಕ ಮಾತಾಡಿರುವುದರ ಮೇಲಿಟ್ಟು, ದೇವರೇ ಇದನ್ನು ನನ್ನ ವಿಷಯದಲ್ಲಿ ನೆರವೇರಿಸಿರಿ ಎಂದು ನಂಬಿಕೆಯಿಂದ ಪ್ರಾರ್ಥಿಸಿ ನೋಡಿರಿ. ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಕಾಣ್ತೀರಿ. ಈ ಹೊಸ ವರ್ಷದಲ್ಲಿ ದೇವರೊಂದಿಗೆ ನಡೆಯೋಣ. ದೇವರ ಪ್ರಣಾಳಿಕೆ ಅರಿತುಕೊಂಡು ದೇವರ ಕಾವಲಿನ ಅಡಿಯಲ್ಲಿ ಬದುಕೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದ ಬಳಿಯಲ್ಲಿ ನಾವು ಮೊರೆಯಿಡುತ್ತಿದ್ದೇವೆ. ನಿಜವೇ, ವರ್ಷಗಳು ಕಳೆದರೂ ಕೂಡ ಪರಿಸ್ಥಿತಿಗಳು ಬದಲಾಗಲಿಲ್ವಲ್ಲವೆಂಬ ದಿಗುಲು, ಎಲ್ಲಿ ನೋಡಿದರೂ ಏನಿದೆ ಎನ್ನುವಂತಹ ಆಲೋಚನೆಗಳು ನಮಗೆ ಬರುವಾಗ, ಮಾರ್ಪಡದ ದೇವರು ನಮಗಿದ್ದಾರೆ, ಕೈ ಬಿಡದ ದೇವರು ನಮ್ಮೊಂದಿಗಿದ್ದಾರೆ, ಮಾತು ಕೊಟ್ಟು ನೆರವೇರಿಸುವ ಯೇಸು ನನಗಿದ್ದಾರೆ ಎಂಬ ನಂಬಿಕೆಯೊಂದಿಗೆ ಈ ಹೊಸ ವರ್ಷದಲ್ಲಿ ಪ್ರತಿದಿನ ಆಯಾ ದಿನಕ್ಕೆ ಬೇಕಾದಂತಹ ಕೃಪೆ ನಿಮ್ಮ ಬಳಿಯಿಂದ ಹೊಂದಿಕೊಳ್ಳುವಂತೆ, ಆಯಾ ದಿನದಲ್ಲಿ ನಿಮ್ಮ ವಾತ್ಸಲ್ಯವನ್ನು ನಾವು ಹೊಂದುವಂತೆ, ಆಯಾ ದಿನದಲ್ಲಿ ನೀವು ನಮಗೆ ಅನುಗ್ರಹಿಸಿರುವ ವಾಗ್ದಾನ ಹೊಂದಿಕೊಳ್ಳುವಂತೆ, ಅವುಗಳ ನೆರವೇರುವಿಕೆಗಾಗಿ ನಂಬಿಕೆಯಿಂದ ಪ್ರಾರ್ಥಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ನೀವು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾವ ಸಂಬಂಧವಾಗಿಯೂ ಚಿಂತಿಸದೆ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ 8939731313 ನಂಬರ್ಗೆ ನಿಮ್ಮ ಸಾಕ್ಷಿಗಳನ್ನು ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಯಪಡಿಸಿರಿ. ದೇವರ ಸನ್ನಿಧಿಯಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ತಪ್ಪದೆ ದೇವರು ಉತ್ತರಿಸುತ್ತಾರೆ. ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ಕೆಳಗೆ ಕೊಡಲ್ಪಟ್ಟ ನಂಬರ್ಗೆ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿರಿ. ವಾಟ್ಸಪ್ ಮಾತ್ರ ಮಾಡಿರಿ, ಫೋನ್ ಮಾಡಬೇಡಿರಿ, ಎತ್ತಿಲ್ಲವೆಂದು ಬಾಧೆ ಪಡಬೇಡಿ. ನೀವು ಕಳಿಸುವಂತಹ ಆ ಹ್ಯಾಪಿ ನ್ಯೂ ಇಯರ್ ಅಂಡ್ ಪ್ರಾಸ್ಪರಸ್ ನ್ಯೂ ಇಯರ್ ಗ್ರೀಟಿಂಗ್ಸ್ ಎಲ್ಲ ನಮಗೆ ತಲುಪಿವೆ. ನಿಮ್ಮೆಲ್ಲರಿಗೆ ತಿರುಗಿ ಉತ್ತರಿಸಲಿಕ್ಕಾಗದಿದ್ದರೂ ನಿಮ್ಮೆಲ್ಲರಿಗೋಸ್ಕರ ದೇವರನ್ನು ಸ್ತುತಿಸುತ್ತೇನೆ. ನೀವು ಕಳಿಸಿರುವ ವಾಟ್ಸಪ್ ಮೆಸೇಜ್ಗಳ ಮೂಲಕ ನಿಮ್ಮೊಂದಿಗೆ ಅದರ ಮುಖಾಂತರ ನಾವು ಸಹವಾಸವುಳ್ಳವರಾಗಿರುವಂತೆ ಹಾಗೂ ನಿಮ್ಮ ಯೋಗಕ್ಷೇಮ ಅರಿತುಕೊಳ್ಳುವಂತೆ ನೀವು ಸಹಕರಿಸುತ್ತಿರುವುದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ದಿನಾಲೂ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇಲ್ಲವೇ ಕೆಲವೊಂದು ಸಾರಿ ವೀಕ್ಷಿಸುತ್ತಾ ಇನ್ನು ನೀವು ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಆವಾಗ ಇಂಟಿಮೇಷನ್ ಬರುತ್ತೆ, ಒಂದು ಪ್ರೋಗ್ರಾಮ್ ಕೂಡ ಮಿಸ್ ಆಗದೆ ನೀವು ವಾಕ್ಯ ಕೇಳಬಹುದು. ಪ್ರತಿ ಸಾರಿ ಈ ಕಾರ್ಯಕ್ರಮ ನೀವು ವೀಕ್ಷಿಸುವಾಗ ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು, ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.